ವೆಲ್ಕಮ್ ಟು CSR ಸೆಂಟರ್. CSR ಆನ್ಲೈನ್ ಟ್ರೈನಿಂಗ್ ಕನ್ನಡ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನೀವಿನ್ನ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ. ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ಎಲ್ಲಾ ಹೊಸ ವಿಡಿಯೋಗಳನ್ನ ನೋಡೋದಕ್ಕೋಸ್ಕರ ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ವಿಡಿಯೋಗಳು ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇವತ್ತು ನಾವು ನೋಡೋಣ MS Excel ಅಲ್ಲಿ ಡೇಟಾ ಎಂಟ್ರಿಯಲ್ಲಿ ನಾವು ಡೇಟಾ ಎಂಟ್ರಿ ಫಾರ್ಮ್ ಅನ್ನ ಯಾವ ರೀತಿಯಾಗಿ ನಾವು ಕ್ರಿಯೇಟ್ ಮಾಡಬೇಕು ಅಂತ. ನಾವಿಲ್ಲಿ ಯಾವ ರೀತಿಯಾಗಿ ಅಪ್ಲಿಕೇಶನ್ಸ್ ಫಾರಂ ಅನ್ನ ಫಿಲ್ ಮಾಡಿ ಸಬ್ಮಿಟ್ ಬಟನ್ ಅನ್ನ ನಾವಿಲ್ಲಿ ಯೂಸ್ ಮಾಡ್ತೀವಿ, ಅದೇ ರೀತಿಯಾಗಿ ನಾವು MS Excel ಅಲ್ಲಿ ಯಾವ ರೀತಿಯಾಗಿ ನಾವಿಲ್ಲಿ ಡೇಟಾ ಎಂಟ್ರಿ ಫಾರ್ಮ್ ಅನ್ನ ಕ್ರಿಯೇಟ್ ಮಾಡಬೇಕು ಅಂತ ಇವತ್ತು ನಾವು ನೋಡೋಣ. ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ನೋಡ್ತಾ ಇದ್ವಿ ಡೇಟಾ ಎಂಟ್ರಿ ಫಾರ್ಮೆಟ್ ಅನ್ನ ಯಾವ ರೀತಿಯಾಗಿ ನಾವು ಡಿಸೈನ್ ಮಾಡಬೇಕು ಅಂತ. ಯಾಕಂದ್ರೆ ಡೇಟಾ ಎಂಟ್ರಿ ಅಂದ್ರೆ ಥೌಸಂಡ್ಸ್ ಆಫ್ ಡಾಕ್ಯುಮೆಂಟ್ಸ್ ಇರುತ್ತೆ, ಅದನ್ನ ನಾವು ಫಾಸ್ಟ್ ಆಗಿ ನಾವಿಲ್ಲಿ ಡೇಟಾ ಎಂಟ್ರಿಯನ್ನ ಮಾಡೋದಕ್ಕೆ ಹಲವಾರು ಸೆಟ್ಟಿಂಗ್ಸ್ MS Excel ಅಲ್ಲಿ ಇರುತ್ತೆ. ನಿಮಗೆ ಯಾವ ಸೆಟ್ಟಿಂಗ್ಸ್ ಬೇಕು, ಯಾವ ಆಪ್ಷನ್ ಬೇಕು ನೀವಿಲ್ಲಿ ಯೂಸ್ ಮಾಡಬೇಕಾಗುತ್ತೆ. MS Excel ಅಲ್ಲಿ ಹಲವಾರು ಆಪ್ಷನ್ಸ್ ಬರುತ್ತೆ. ನೀವಿಲ್ಲಿ ಯಾವ ಆಪ್ಷನ್ ಅನ್ನ ಯಾವ ರೀತಿಯಾಗಿ ಯೂಸ್ ಮಾಡ್ತೀರಾ ಅನ್ನೋದು, ಏನು ವರ್ಕ್ ಅನ್ನ ಮಾಡ್ತೀರಾ, ಯಾವ ಕೆಲಸವನ್ನ ಮಾಡ್ತೀರಾ ಅದರ ಮೇಲೆ ಡಿಪೆಂಡ್ ಆಗುತ್ತೆ. ನೀವಿಲ್ಲಿ ಯಾವ ರೀತಿಯಾದ ಡೇಟಾ ಎಂಟ್ರಿ ಮಾಡ್ತೀರಾ ಅದರ ಮೇಲೆ ಡಿಪೆಂಡ್ ಆಗುತ್ತೆ ನೀವು ಯಾವ ಆಪ್ಷನ್ ಅನ್ನ ಹೇಗೆ ಯೂಸ್ ಮಾಡಬೇಕು ಅನ್ನೋದು. ಮೊದಲು ನಾವು ನ್ಯೂ ಶೀಟ್ ಅನ್ನ ಇನ್ಸರ್ಟ್ ಮಾಡೋಣ. ನಂತರ ಹೆಡಿಂಗ್ ನಾನಿಲ್ಲಿ ಕಾಪಿ ಮಾಡ್ತಾ ಇದ್ದೀನಿ. Ctrl+C ಕಾಪಿ. ನಮ್ಮ ಹೆಡಿಂಗ್ ಇಲ್ಲಿ ಕಾಪಿ ಆಗಿದೆ, ನೀವು ಇಲ್ಲಿ ನೋಡ್ತಾ ಇರಬಹುದು. ನಂತರ ಶೀಟ್ 1 ಇಲ್ಲಿ ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ. Ctrl+V ಫಾರ್ ಪೇಸ್ಟ್. ಕಾಲಮ್ ಸೈಜ್ ಇಲ್ಲಿ ಕಡಿಮೆ ಆಗಿದೆ. ಕಾಲಮ್ ಸೈಜ್ ಅನ್ನ ನಾವಿಲ್ಲಿ ಆಟೋ ಫಿಟ್ ಟು ಕಂಟೆಂಟ್ ಮಾಡಬೇಕಾಗಿದೆ. ನಾವು ಈ ರೀತಿಯಾಗಿ ಮೊದಲು ಕಾಲಮ್ಗಳನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ನಂತರ ಈ ರೀತಿಯಾಗಿ ನಾವು ಡಬಲ್ ಕ್ಲಿಕ್ ಮಾಡಿದ್ರೆ ಆಯ್ತು, ಆಟೋ ಫಿಟ್ ಟು ಕಂಟೆಂಟ್ ಆಪ್ಷನ್ ನಮ್ಗಿಲ್ಲಿ ಬರುತ್ತೆ. ನೀವು ಇಲ್ಲಿ ನೋಡ್ತಾ ಇರಬಹುದು ಈ ರೀತಿಯಾಗಿ. ನಂತರ ನಾವೀಗ ಡೇಟಾ ಎಂಟ್ರಿ ಮಾಡಬೇಕಾಗಿದೆ. ನೀವಿಲ್ಲಿ ಇದೇ ರೀತಿಯಾಗಿ ಡೇಟಾ ಎಂಟ್ರಿ ಮಾಡಬಹುದು ಅಥವಾ ಡೇಟಾ ಎಂಟ್ರಿ ಫಾರ್ಮ್ ಅನ್ನ ಯೂಸ್ ಮಾಡಬಹುದು. ನೀವಿಲ್ಲಿ ಡೇಟಾ ಎಂಟ್ರಿ ಫಾರ್ಮ್ ಅಲ್ಲಿ ಡೇಟಾ ಎಂಟ್ರಿಯನ್ನ ಮಾಡಿ ನಂತರ ನಾವಿಲ್ಲಿ ಸಬ್ಮಿಟ್ ಮಾಡಿದ್ರೆ ಈ ಕಾಲಮ್ಗಳಲ್ಲಿ ಫಿಲ್ ಆಗಬೇಕು. ಇದನ್ನ ಡಿಲೀಟ್ ಮಾಡ್ತಾ ಇದ್ದೀನಿ. ನಂತರ ಫೈಲ್ ಮೆನು, ಮೋರ್ ಆಪ್ಷನ್ಸ್ ಮೇಲೆ ನಾವಿಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ನಂತರ ಆಪ್ಷನ್ಸ್ ಮೇಲೆ ನಾವಿಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಈ ರೀತಿಯಾದ ಡೈಲಾಗ್ ಬಾಕ್ಸ್ ನಮ್ಗಿಲ್ಲಿ ಬರುತ್ತೆ, ನೀವು ನೋಡ್ತಾ ಇರಬಹುದು. ನಂತರ ಕ್ವಿಕ್ ಆಕ್ಸೆಸ್ ಟೂಲ್ ಬಾರ್ ಮೇಲೆ ನಾವಿಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ನೀವಿಲ್ಲಿ ನೋಡಬಹುದು ಇಲ್ಲಿ ಸೇವ್ ಬಟನ್, ಅಂಡು ಬಟನ್ ನಮ್ಗಿಲ್ಲಿ ಸಿಗುತ್ತೆ. ಇದನ್ನ ನಾವಿಲ್ಲಿ ಕ್ವಿಕ್ ಆಕ್ಸೆಸ್ ಟೂಲ್ ಬಾರ್ ಅಂತೇಳಿ ಕರಿತೀವಿ. ಈ ಟೂಲ್ ಬಾರ್ ಅಲ್ಲಿ ನಾವು ಫಾರ್ಮ್ ಆಪ್ಷನ್ ಅನ್ನ ಆಡ್ ಮಾಡಬೇಕಾಗಿದೆ. ನಾವಿಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ ಚೂಸ್ ಕಮಾಂಡ್ಸ್ ಫ್ರಮ್. ನಂತರ ಆಲ್ ಕಮಾಂಡ್ಸ್ ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಈಗ ಎಲ್ಲಾ ಕಮಾಂಡ್ಸ್ ಗಳು ಇಲ್ಲಿ ಬಂದಿದೆ, ನೀವು ನೋಡಬಹುದು. ಈಗ ನಾವು ಫಾರ್ಮ್ ಕಮಾಂಡ್ ಅನ್ನ ಸರ್ಚ್ ಮಾಡಬೇಕಾಗಿದೆ. FORM ಫಾರ್ಮ್ ಕಮಾಂಡ್. ನಾವಿಲ್ಲಿ ಸ್ಕ್ರೋಲ್ ಡೌನ್ ಮಾಡೋಣ. F ಇಂದ ನಮಗೆ ಇಲ್ಲಿ ಕಮಾಂಡ್ ಸಿಗುತ್ತೆ. ನೀವಿಲ್ಲಿ ನೋಡಬಹುದು FORM ಫಾರ್ಮ್ ಕಮಾಂಡ್ ನಮಗಿಲ್ಲಿ ಸಿಗ್ತಾ ಇದೆ. ನಂತರ ಈ ಕಮಾಂಡ್ ಅನ್ನ ನಾವಿಲ್ಲಿ ಆಡ್ ಮಾಡಬೇಕಾಗಿದೆ. ಇಲ್ಲಿ ಈ ಕಮಾಂಡ್ ಬಂದಿದೆ, ನೀವಿಲ್ಲಿ ನೋಡಬಹುದು. ನಂತರ ಓಕೆ ನಾನಿಲ್ಲಿ ಕೊಡ್ತಾ ಇದ್ದೀನಿ. ನಂತರ ನೀವಿಲ್ಲಿ ನೋಡಬಹುದು ಇಲ್ಲಿ ಫಾರ್ಮ್ ಕಮಾಂಡ್ ಬಂದಿದೆ. ನಂತರ ನಾವು ಈ ಹೆಡ್ಡಿಂಗ್ ಅನ್ನ ಸೆಲೆಕ್ಟ್ ಮಾಡಬೇಕಾಗಿದೆ. ನಾವು ಎಷ್ಟು ಹೆಡ್ಡಿಂಗ್ ಅನ್ನ ಟೈಪ್ ಮಾಡಿರ್ತೀವಿ ಅಲ್ಲಿವರೆಗೂ ನಾವಿಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ ಈ ರೀತಿಯಾಗಿ. ನಂತರ ಫಾರ್ಮ್ ಕಮಾಂಡ್ ಮೇಲೆ ನಾವಿಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ನಂತರ ಓಕೆ ನಾವಿಲ್ಲಿ ಕೊಡಬೇಕಾಗುತ್ತೆ. ನೀವಿಲ್ಲಿ ನೋಡಬಹುದು ಡೇಟಾ ಎಂಟ್ರಿ ಫಾರ್ಮ್ ಈಗ ಬಂದಿದೆ. ಈಗ ನಾವು ಡೇಟಾ ಎಂಟ್ರಿಯನ್ನ ಮಾಡಬೇಕು. ನಾವಿಲ್ಲಿ ಡೇಟಾ ಎಂಟ್ರಿ ಮಾಡಬೇಕು ಅಂದಾಗ ನಮ್ಮ ಹತ್ರ ಹಾರ್ಡ್ ಕಾಪಿ ಇರಬಹುದು ಅಥವಾ ಸಾಫ್ಟ್ ಕಾಪಿ ಇರಬಹುದು. ಅದನ್ನ ನೋಡಿ ನಾವಿಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಇನ್ವಾಯ್ಸ್ ನಮ್ಮ ಬಳಿ ಇರುತ್ತೆ, ಆ ಇನ್ವಾಯ್ಸ್ ಅಲ್ಲಿ ಇರುವಂತಹ ಡೀಟೇಲ್ಸ್ ಅನ್ನ ನಾವಿಲ್ಲಿ ಎಂಟ್ರಿ ಮಾಡಬೇಕಾಗಿದೆ. ಮೊದಲು ಡೇಟ್ ಅನ್ನ ನಾವಿಲ್ಲಿ ಕೊಡಬೇಕಾಗಿದೆ. ನಾವಿಲ್ಲಿ ಡೇಟಾ ಎಂಟ್ರಿಯನ್ನ ಮಾಡಬೇಕಾದ್ರೆ ನೆಕ್ಸ್ಟ್ ಕಾಲಮ್ಗೆ ನೆಕ್ಸ್ಟ್ ಲೈನ್ ನಾವಿಲ್ಲಿ ಹೋಗ್ಬೇಕು ಅಂದಾಗ ನಾವಿಲ್ಲಿ ಟ್ಯಾಬ್ ಕೀಯನ್ನ ಯೂಸ್ ಮಾಡಬಹುದು. ಕೀಬೋರ್ಡ್ ಇಂದ ನಾವಿಲ್ಲಿ ಮೌಸ್ ಇಂದ ಕ್ಲಿಕ್ ಮಾಡಬಹುದು, ಆದ್ರೆ ಟೈಮ್ ಇಲ್ಲಿ ವೇಸ್ಟ್ ಆಗುತ್ತೆ. ಅದಕ್ಕೋಸ್ಕರ ನಾವಿಲ್ಲಿ ಕೀಬೋರ್ಡ್ ಅಲ್ಲಿ ಇರುವಂತಹ ಟ್ಯಾಬ್ ಕೀಯನ್ನ ಯೂಸ್ ಮಾಡಬಹುದು. ನಾವು ಇದೇ ರೀತಿಯಾಗಿ ನಾವಿಲ್ಲಿ ಈ ಫಾರ್ಮ್ ಅನ್ನ ಫಿಲ್ ಮಾಡಬೇಕಾಗಿದೆ. ನೀವಿಲ್ಲಿ ನೋಡಬಹುದು ಈ ರೀತಿಯಾಗಿ ನಾನು ಡೇಟಾ ಎಂಟ್ರಿ ಫಾರ್ಮ್ ಅನ್ನ ಫಿಲ್ ಮಾಡಿ ಆಗಿದೆ. ನಂತರ ನಾವು ನ್ಯೂ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನಂತರ ಕ್ಲೋಸ್ ನಾನಿಲ್ಲಿ ಮಾಡ್ತಾ ಇದ್ದೀನಿ. ನೀವಿಲ್ಲಿ ನೋಡಬಹುದು ಡೇಟಾ ಎಂಟ್ರಿ ಈಗ ಬಂದಿದೆ. ಫಾಂಟ್ ಸೈಜ್ ಅನ್ನ ನಾವಿಲ್ಲಿ ಇನ್ಕ್ರೀಸ್ ಮಾಡೋಣ. ಟೈಮ್ಸ್ ನ್ಯೂ ರೋಮನ್ ಫಾಂಟ್ ಅನ್ನ ತಗೊಳ್ತಾ ಇದ್ದೀನಿ. ಫಾಂಟ್ ಸೈಜ್ 24 ನಾನಿಲ್ಲಿ ತಗೊಳ್ತಾ ಇದ್ದೀನಿ. ಸೆಂಟರ್ ಅಲೈನ್
ನೀವೀಗ ನೋಡಬಹುದು ನಾವು ಡೇಟಾ ಎಂಟ್ರಿ ಫಾರಂ ಅಲ್ಲಿ ಸಬ್ಮಿಟ್ ಮಾಡಿದಂತಹ ಡೇಟಾ ನಮ್ಗಿಲ್ಲಿ ಬಂದಿದೆ. ನಂತರ ಈ ರೀತಿಯಾಗಿ ನಾವು ಹೆಡ್ಡಿಂಗ್ ಅನ್ನ ಸೆಲೆಕ್ಟ್ ಮಾಡೋಣ. ನಂತರ ಫಾರ್ಮ್ ಆಪ್ಷನ್ ಮೇಲೆ ನಾವಿಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ನಂತರ ನೀವಿಲ್ಲಿ ನೋಡಬಹುದು ನಾವು ಫಸ್ಟ್ ಎಂಟ್ರಿ ಮಾಡಿದಂತಹ ಡೇಟಾ ನಮ್ಗೆ ಇಲ್ಲಿ ಕಾಣಿಸ್ತಾ ಇದೆ. ನಂತರ ನಾವಿಲ್ಲಿ ನ್ಯೂ ರೆಕಾರ್ಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಮತ್ತೆ ನಮಗೆ ಇಲ್ಲಿ ಆಪ್ಷನ್ಸ್ ಬರುತ್ತೆ. ನಾವೀಗ ಮತ್ತೆ ಡೇಟಾ ಎಂಟ್ರಿನ ಮಾಡಬೇಕಾಗಿದೆ. ಡೇಟ್ ಯಾವ ಡೇಟ್ ನಾವಿಲ್ಲಿ ಎಂಟ್ರಿ ಮಾಡಬೇಕು. ನಂತರ ಸೀರಿಯಲ್ ನಂಬರ್, ಡೇಟ್ ನಾನಿಲ್ಲಿ ಕೊಡ್ತಾ ಇದ್ದೀನಿ. ಈ ರೀತಿಯಾಗಿ ಡೇಟಾ ನಾನಿಲ್ಲಿ ಫಿಲ್ ಮಾಡಿ ಆಗಿದೆ. ನಂತರ ನ್ಯೂ ಆಪ್ಷನ್ ಮೇಲೆ ನಾನಿಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ. ನಂತರ ಕ್ಲೋಸ್. ನಂತರ ನೀವಿಲ್ಲಿ ನೋಡಬಹುದು ಡೇಟಾ ಎಂಟ್ರಿ ಯಾವ ರೀತಿಯಾಗಿ ಬಂದಿದೆ ಅಂತ. ಈ ರೀತಿಯಾಗಿ ನಾವು ಡೇಟಾ ಎಂಟ್ರಿ ಮಾಡೋದಕ್ಕೆ ಡೇಟಾ ಎಂಟ್ರಿ ಫಾರಂ ಅನ್ನು ಸಹ MS Excel ಅಲ್ಲಿ ಕ್ರಿಯೇಟ್ ಮಾಡಬಹುದು. ನಂತರ ನಾವು ತುಂಬಾ ಸುಲಭವಾಗಿ ಡೇಟಾ ಎಂಟ್ರಿಯನ್ನ ಮಾಡಬಹುದು. ಈ ರೀತಿಯಾಗಿ ಸಹ ನೀವಿಲ್ಲಿ ಡೇಟಾ ಎಂಟ್ರಿಯನ್ನ ಮಾಡಬಹುದು. ನಾವಿಲ್ಲಿ ಹಾರಿಜಾಂಟಲಿ ಡೇಟಾವನ್ನ ಎಂಟ್ರಿ ಮಾಡ್ತಾ ಇದೀವಿ. ನಾವಿಲ್ಲಿ ಹಾರಿಜಾಂಟಲಿ ಡೇಟಾ ಎಂಟ್ರಿ ಮಾಡಬೇಕಾದ್ರೆ ಕೀಬೋರ್ಡ್ ಇಂದ ನಾವು ಆರೋ ಮಾರ್ಕ್ ಕೀಗಳನ್ನ ನಾವಿಲ್ಲಿ ಯೂಸ್ ಮಾಡಬೇಕಾಗುತ್ತೆ. ಅಥವಾ ನೀವು ಎಂಟರ್ ಕೀ ಸಹ ಯೂಸ್ ಮಾಡಬಹುದು. ಆದ್ರೆ ನಾವಿಲ್ಲಿ ಎಂಟರ್ ಕೀಯನ್ನ ಯೂಸ್ ಮಾಡಿದಾಗ ರೈಟ್ ಸೆಲೆಕ್ಷನ್ ನಮ್ಗಿಲ್ಲಿ ಬೇಕು ಅಂದಾಗ ನೀವಿಲ್ಲಿ ಸೆಟ್ಟಿಂಗ್ಸ್ ಅನ್ನ ಮಾಡಬೇಕಾಗುತ್ತೆ. ಯಾವ ರೀತಿಯಾಗಿ ಅಂತ ನೋಡೋಣ. ಫೈಲ್ ಮೆನುನಲ್ಲಿ ಹೋಗ್ಬೇಕಾಗುತ್ತೆ. ನಂತರ ಮೋರ್ ಆಪ್ಷನ್ಸ್ ಮೇಲೆ ನಾವಿಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ನಂತರ ಅಡ್ವಾನ್ಸ್ ಸೆಟ್ಟಿಂಗ್ಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನಂತರ ನೀವಿಲ್ಲಿ ನೋಡಬಹುದು ಆಫ್ಟರ್ ಪ್ರೆಸ್ಸಿಂಗ್ ಎಂಟರ್ ಮೂವ್ ಸೆಲೆಕ್ಷನ್ ಡೈರೆಕ್ಷನ್ ನೀವಿಲ್ಲಿ ನೋಡಬಹುದು 4 ಆಪ್ಷನ್ ನಮ್ಗಿಲ್ಲಿ ಸಿಗುತ್ತೆ. ಡೌನ್, ರೈಟ್, ಅಪ್, ಲೆಫ್ಟ್. ನಾವಿಲ್ಲಿ ಕೀಬೋರ್ಡ್ ಇಂದ ಎಂಟರ್ ಅನ್ನ ಮಾಡಿದಾಗ ಯಾವ ಡೈರೆಕ್ಷನ್ ಅಲ್ಲಿ ನಮ್ಮ ಸೆಲೆಕ್ಷನ್ ಆಗಬೇಕು ನೀವಿಲ್ಲಿ ಸೆಲೆಕ್ಟ್ ಮಾಡ್ಕೋಬಹುದು. ಡೌನ್ ಇದೆ, ನಾನಿಲ್ಲಿ ಇದನ್ನ ಚೇಂಜ್ ಮಾಡ್ತಾ ಇದ್ದೀನಿ ರೈಟ್. ನಂತರ ಓಕೆ. ನಂತರ ನಾನೀಗ ಎಂಟರ್ ಮಾಡ್ತೀನಿ. ನೀವಿಲ್ಲಿ ನೋಡಬಹುದು ರೈಟ್ ಸೆಲೆಕ್ಷನ್ ನನಗಿಲ್ಲಿ ಬರ್ತಾ ಇದೆ. ನಂತರ ಸೀರಿಯಲ್ ನಂಬರ್ 3. ನಂತರ ಎಂಟರ್. ನೀವಿಲ್ಲಿ ನೋಡಬಹುದು ರೈಟ್ ಸೆಲೆಕ್ಷನ್ ನನಗಿಲ್ಲಿ ಬರ್ತಾ ಇದೆ. ನಂತರ ನಾವಿಲ್ಲಿ ಕಂಪನಿ ನೇಮ್ ಅನ್ನ ಎಂಟ್ರಿ ಮಾಡೋಣ. ಕಂಪನಿಯ ಅಡ್ರೆಸ್, ಸ್ಟೇಟ್. ನಾವಿಲ್ಲಿ ಎಂಟರ್ ಅನ್ನ ಮಾಡಿದಾಗ ರೈಟ್ ಸೆಲೆಕ್ಷನ್ ನಮ್ಗೆ ಇಲ್ಲಿ ಬರುತ್ತೆ. ಇದೇ ರೀತಿಯಾಗಿ ನೀವು ಡೌನ್, ಅಪ್, ಲೆಫ್ಟ್ ಯಾವ ರೀತಿ ಆದ್ರೂ ಸಹ ನೀವಿಲ್ಲಿ ಸೆಟ್ಟಿಂಗ್ಸ್ ಅನ್ನ ಮಾಡ್ಕೋಬಹುದು. ಅಥವಾ ನೀವಿಲ್ಲಿ ನೋಡಬಹುದು ನಾವಿಲ್ಲಿ ಹಾರಿಜಾಂಟಲಿ ಡೇಟಾವನ್ನ ಎಂಟ್ರಿ ಮಾಡಿದೀವಿ. ಆದ್ರೆ ನಮ್ಗಿಲ್ಲಿ ಈ ಡೇಟಾ ಹಾರಿಜಾಂಟಲಿ ಬೇಡ, ವರ್ಟಿಕಲಿ ನಮ್ಗೆ ಡೇಟಾ ಬೇಕಾಗಿದೆ. ಆಗ ನಾವು ಈ ಡೇಟಾವನ್ನ ಮತ್ತೆ ನಾವು ವರ್ಟಿಕಲಿ ಎಂಟ್ರಿ ಮಾಡೋದಕ್ಕೆ ಆಗೋದಿಲ್ಲ. ಆಗ ನಾವು ಇದೇ ಡೇಟಾವನ್ನ ಕಾಪಿ ಪೇಸ್ಟ್ ಮಾಡೋಣ. ಯಾವ ರೀತಿಯಾಗಿ ಅಂತ ನೋಡೋಣ. ಮೊದಲು ನಾವು ಈ ಡೇಟಾವನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಾವಿಲ್ಲಿ ಎಷ್ಟು ಡೇಟಾ ಎಂಟ್ರಿ ಮಾಡಿದೀವಿ ಈ ಡೇಟಾ ನಾವು ಈ ರೀತಿಯಾಗಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಂತರ ಕಾಪಿ ನಾವಿಲ್ಲಿ ಮಾಡಬೇಕಾಗುತ್ತೆ. ಕಂಟ್ರೋಲ್-C ಕಾಪಿ ನಾನಿಲ್ಲಿ ಮಾಡ್ತಾ ಇದ್ದೀನಿ. ಶಾರ್ಟ್ ಕಟ್ ಕೀ ನಾನಿಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ನಂತರ ನ್ಯೂ ಶೀಟ್. ನಾವಿಲ್ಲಿ ಡೈರೆಕ್ಟ್ ಆಗಿ ಪೇಸ್ಟ್ ಮಾಡಿದಾಗ ಇಲ್ಲಿ ಯಾವ ರೀತಿಯಾಗಿ ಇದೆ ಅದೇ ರೀತಿಯಾಗಿ ಬರುತ್ತೆ. ನಾವಿಲ್ಲಿ ಪೇಸ್ಟ್ ಆಪ್ಷನ್ ಅನ್ನ ಯೂಸ್ ಮಾಡೋ ಹೋಗಿಲ್ಲ. ನಾವಿಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ನೀವಿಲ್ಲಿ ನೋಡಬಹುದು ಹಲವಾರು ರೀತಿಯ ಪೇಸ್ಟ್ ಆಪ್ಷನ್ಸ್ ನಮ್ಗಿಲ್ಲಿ ಸಿಗುತ್ತೆ. ನಾವಿಲ್ಲಿ ಕರ್ಸರ್ ಅನ್ನ ತಗೊಂಡೋದ್ರೆ ಸಾಕು ನಮ್ಗಿಲ್ಲಿ ತೋರಿಸ್ತಾ ಇದೆ ನಾವು ಕಾಪಿ ಮಾಡಿರುವಂತಹ ಡೇಟಾ ಯಾವ ರೀತಿಯಾಗಿ ಪೇಸ್ಟ್ ಆಗುತ್ತೆ ಅಂತ ನೀವಿಲ್ಲಿ ನೋಡಬಹುದು. ಪೇಸ್ಟ್ ಆಪ್ಷನ್, ನಂತರ ಫಾರ್ಮುಲಾಸ್ F, ನಂತರ ಫಾರ್ಮುಲಾಸ್ ಅಂಡ್ ನಂಬರಿಂಗ್ ಫಾರ್ಮೆಟ್, ಕೀಪ್ ಸೋರ್ಸ್ ಫಾರ್ಮೆಟಿಂಗ್, ನಂತರ ನೋ ಬಾರ್ಡರ್, ಕೀಪ್ ಸೋರ್ಸ್, ಕಾಲಮ್ ವಿಡ್ತ್, ನಂತರ ಟ್ರಾನ್ಸ್ಪೋಸ್ ನೀವಿಲ್ಲಿ ನೋಡಬಹುದು. ಅಥವಾ ನಿಮ್ಮ ಎಕ್ಸೆಲ್ ಶೀಟ್ ಅಲ್ಲಿ ಈ ರೀತಿಯಾದ ಆಪ್ಷನ್ಸ್ ನಿಮ್ಗೆ ಸಿಕ್ಕಿಲ್ಲ ಅಂದ್ರೆ ನೀವು ಪೇಸ್ಟ್ ಸ್ಪೆಷಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಆಗ ನಿಮಗೆ ಇಲ್ಲಿ ಆಪ್ಷನ್ ಸಿಗುತ್ತೆ ಟ್ರಾನ್ಸ್ಪೋಸ್. ಈ ಆಪ್ಷನ್ ಮೇಲೆ ನಾವಿಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ನಂತರ ಓಕೆ. ನೀವಿಲ್ಲಿ ನೋಡಬಹುದು ನಾವು ಮಾಡಿರುವಂತಹ ಡೇಟಾ ಇಲ್ಲಿ ವರ್ಟಿಕಲಿ ಪೇಸ್ಟ್ ಆಗಿದೆ. ನಂತರ ನಾವು ಈ ರೀತಿಯಾಗಿ ಸೆಲೆಕ್ಟ್ ಮಾಡೋಣ. ಡಬಲ್ ಕ್ಲಿಕ್. ನೀವಿಲ್ಲಿ ನೋಡ್ತಾ ಇರಬಹುದು. ಡೇಟ್ ವೈಸ್ ನೀವಿಲ್ಲಿ ನೋಡಬಹುದು. ಸೀರಿಯಲ್ ನಂಬರ್ ವೈಸ್, ಕಂಪನಿಯ ನೇಮ್ ನೀವಿಲ್ಲಿ ನೋಡಬಹುದು. ಈ ರೀತಿಯಾಗಿ ನಾವು ಎಂಟ್ರಿ ಮಾಡಿರುವಂತಹ ಡೇಟಾ ಫಾರ್ಮೆಟ್ ಸಹ ನಾವಿಲ್ಲಿ ಚೇಂಜ್ ಮಾಡಬಹುದು.